ऑथेंटिक न्यूज 19 में आपका स्वागत है। आइए देखते हैं आज की न्यूज। ಇಡೀ ಅಖಂಡ ಕರ್ನಾಟಕದಲ್ಲಿ ಮತ್ತೆ ಮೊದಲ ಬಾರಿಗೆ ಕನ್ನಡದಲ್ಲಿ ಇವತ್ತು ಒಂದು ಚಿತ್ರ ಕೇಡಿ ಚಿತ್ರ, ಬರೇ ಹೆಸರು ಕೇಳಿದ್ರೆ 100 ದಿನ ಓಡುವಂತ ಚಿತ್ರ ಕಂಡು ಬಿಟ್ರೆ ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕದ ಆಟೋ ರಿಕ್ಷಾ ಚಾಲಕರು ಅಭಿಮಾನಿಗಳ ಸಂಘದವರು ಇವತ್ತು ಅದ್ದೂರಿಯಾಗಿ ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಿ ಲಕ್ಷಾಂತರ ಅಭಿಮಾನಿಗಳ ಸೇರಿ ಇವತ್ತು ಕೇಡಿ ಚಿತ್ರ ನೋಡ್ಲಿಕ್ಕೆ ಬಂದಿದ್ದೇವೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಓಡಿದ್ರೆ ಅಖಂಡ ಕರ್ನಾಟಕದಲ್ಲಿ ಓಡಿದಂತೆ, ಹುಬ್ಬಳ್ಳಿಯಲ್ಲಿ 100 ದಿನ ಓಡಿದ್ರೆ ಬೆಂಗಳೂರಿನಲ್ಲಿ 1000 ದಿನ ಓಡಿದಂತೆ ನಾನು ಮಾತನ್ನ ವಿನಂತಿ ಮಾಡ್ತೇನೆ. ನಮ್ಮ ಧ್ರುವ ಸರ್ಜಾ ಅವರು ಆಟೋ ರಿಕ್ಷಾ ಚಾಲಕರಿಗೆ ಆಟೋ ಕೊಡಿಸಿದ್ದಾರೆ, ಆಟೋ ರಿಕ್ಷಾ ಚಾಲಕರಿಗೆ ಗ್ಯಾಸ್ ಹಾಕಿದ್ದಾರೆ, ಆಟೋ ರಿಕ್ಷಾ ಚಾಲಕರಿಗೆ ಅನ್ಸಂತರ ಮಾಡಿದ್ದಾರೆ, ಆಟೋ ರಿಕ್ಷಾ ಚಾಲಕರ ಕುಟುಂಬಕ್ಕೆ ಸಹಾಯ ಸಹಕಾರ ಮಾಡಿದ್ದಾರೆ. ಸೆಕೆಂಡ್ ಅಪ್ಪು ಅವ್ರು ಬಿಟ್ರೆ ಸೆಕೆಂಡ್ ಇವರೇ ಅಪ್ಪು ಅಂತ ನಾನು ಮಾಧ್ಯಮಕ್ಕೆ ವಿನಂತಿ ಮಾಡ್ತೇನೆ. ಮುಂದುವರುವಂತ ಹಿಂದೆ ಸರ್, ಇವತ್ತು ನೋಡಿ ಅಭಿಮಾನಿಗಳ ಒತ್ತಾಯ ಮೇರೆಗೆ ನಾವು ಯಾರಿಗೆ ಉಚಿತ ಟಿಕೆಟ್ ಕೊಡಕತ್ತಿಲ್ಲ. ಅಭಿಮಾನಿಗಳ ಒತ್ತಾಯ ಮೇರೆಗೆ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಕೈಲಿಂದ ದುಡ್ಡು ಖರ್ಚು ಮಾಡಿ ಸಿನಿಮಾ ಟಿಕೆಟ್ ಕೊಡ್ತಾ ಇದ್ದಾರೆ. ನಾವು ಧ್ರುವ ಸರ್ಜಾ ಅವರು ಆಟೋ ರಿಕ್ಷಾ ಚಾಲಕರಿಗೆ ಪೆಂಡಿಂಗ್ ನಿಂತಿದ್ದು ಸಹಾಯ ಮಾಡಿದ್ರೆ ಸಾಕು, ಆದ್ರೆ ಅವ್ರ ಚಿತ್ರವನ್ನ ಅವರ ಅಭಿಮಾನಿಗಳು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಅಭಿಮಾನಿಗಳು ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ಮಾಧ್ಯಮಗಳು ಸರ್, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 10 ಲಕ್ಷ ಆಟೋ ಚಾಲಕರಿಗೆ 10 ಲಕ್ಷ ರೂಪಾಯಿ LPG ಯಾರಾದ್ರೂ ಫ್ರೀ ಹಾಕ್ಸಿದಾರಂದ್ರೆ ಅದು ಧ್ರುವ ಸರ್ಜಾ ಅವರು. ಬೆಂಗಳೂರಿನಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ 25 ಲಕ್ಷ ರೂಪಾಯಿ ದಾನದ ರೂಪದಲ್ಲಿ ಕೊಟ್ಟಿದ್ದಾರೆ. ಮುಂದುವರುವಂತ ದಿನದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವರ ಅಭಿಮಾನಿಗಳಿಗೆ ಆಟೋದವರಿಗೆ ಸಹಾಯ ಸಹಕಾರ ಮಾಡ್ತೀನಿ ಅಂತ ಭರವಸೆ ಕೊಟ್ಟರೆ ಮಾಧ್ಯಮಗಳು ಕಾರಾ ರೋಡ್ ಕಡೆ 500-600 ಗಾಡಿ ಹಾಕಿದ್ವಿ. ಇಲ್ಲಿ ಒಂದು 100-200 ಗಾಡಿ ಹಾಕಿದ್ವಿ. ಧಾರವಾಡದಾಗ ಒಂದು 800 ಚಿಲ್ಲರ ಗಾಡಿ ಹಾಕಿದ್ವಿ. ಗೊತ್ತೇನ್ರಿ, ಯಾವ್ದ್ರ ಗೊತ್ತಿದ್ರೆ ಹೇಳ್ಕೋಬಾರ್ದ್ರಿ. ಅವ್ರ ಇರುವ ಅಭಿಮಾನಕ್ಕೆ ಮಾಡಿ